ಇವತ್ತು ನಿಮ್ಮ ನಾಯಕರು ನಿಮ್ಮ ಪಾರ್ಟಿ ಮಾಡ್ತಾ ಇರುವಂತ ಈ ಆರೋಪ ಕೇಂದ್ರ ಸರ್ಕಾರ ಈ ಎಲ್ಲಾ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ಳುತ್ತೆ. ಕಾರಣ ಚುನಾವಣೆಗೆ ಉದ್ಯಮಿಗಳು ದುಡ್ಡು ಕೊಡಲಿಲ್ಲ ಅಂದ್ರೆ. ಕರೆಕ್ಟ್, ನಿಜ. ಯಾಕಂದ್ರೆ ನೋಡಿ, ಉದಾಹರಣೆ ನಿಮ್ಗೆ ಹೇಳ್ತೀನಿ ನಾನು. ಎಲೆಕ್ಟ್ರೋಲ್ ಬಾಂಡ್ಸ್ ತಗೊಂಡು ಬಂದರು. ಆ ಸಮಯದಲ್ಲಿ IT ಯಾರ ಮೇಲೆ ದಾಳಿ ಮಾಡುತ್ತೆ, ED ಯಾರ ಮೇಲೆ ದಾಳಿ ಮಾಡುತ್ತೆ. ಒಂದು ಅರವಿಂದೋ ಫಾರ್ಮಾ ಅಂತ ಒಂದು ಏನು ಶರತ್ ಚಂದ್ರ ರೆಡ್ಡಿ ಅವನದಕ್ಕೆ ಡೈರೆಕ್ಟ್ರು. ಅವನ್ನ IT ದಾಳಿ ಮಾಡ್ತಾರೆ, ಹಿಡ್ಕೊಂಡೋಗಿ ED ದಾಳಿ ಮಾಡ್ತಾರೆ, ಹಿಡ್ಕೊಂಡೋಗಿ ಜೈಲ್ಗೆ ಹಾಕ್ತಾರೆ. ಜೈಲಲ್ಲಿದ್ದಾಗಲೇ 5 ಕೋಟಿ ರೂಪಾಯಿ ಎಲೆಕ್ಟ್ರೋಲ್ ಬಾಂಡ್ಸ್ ತಗೊಂತಾನೆ ಅವನು BJP ಕೊಡ್ತಾನೆ. ತದನಂತರ ಅವನ್ನ ಅಪ್ರೂವರ್ ಮಾಡಿಕೊಂಡು ಅವನ್ನ ಜಾಮೀನು ಕೊಟ್ಟು ಆಚೆಗೆ ಬಿಡಿಸ್ತಾರೆ. ಈಚೆಗೆ ಬಂದಮೇಲೆ 25 ಕೋಟಿ ರೂಪಾಯಿ ಕೊಡ್ತಾನೆ. ಈ ರೀತಿ ಸುಮಾರು 30 ಕಂಪನಿಗಳ ಮೇಲೆ ಇವರು ದಾಳಿ ಮಾಡ್ತಾರೆ. 14 ಕಂಪನಿಗಳು ಇವ್ರಿಗೆ ಚಂದ ಕೊಡ್ತಾರೆ. ಎಷ್ಟು ಮಟ್ಟಿಗೆ? 500 ಕೋಟಿ ರೂಪಾಯಿವರೆಗೂ. ಆ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಅವರು 500 ಕೋಟಿ ರೂಪಾಯಿ ಕೊಡ್ತಾರೆ. ಆ ರೀತಿ BJP IT-ನ ED-ನ ತಮ್ಮ ಆಸ್ತಿ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ 10,000 ಕೋಟಿ ರೂಪಾಯಿ ಇವತ್ತು BJPಯ ಆಸ್ತಿ. 2014ರಲ್ಲಿ 350 ಕೋಟಿ 400 ಕೋಟಿ ಇತ್ತೇನೋ, ಇವತ್ತು 10,000 ಕೋಟಿ ರೂಪಾಯಿ BJPಯ ಆಸ್ತಿ. ಎಲೆಕ್ಟ್ರೋಲ್ ಬಾಂಡ್ಸಲ್ಲೂ ಅವ್ರಿಗೆ ಇಡೀ ರಾಷ್ಟ್ರದಲ್ಲಿ ಯಾರಿಗೂ ಸಿಕ್ಕಿಲ್ಲ ಅಷ್ಟು ದುಡ್ಡು. ಎಲೆಕ್ಟ್ರೋಲ್ ಟ್ರಸ್ಟಿಂದನೂ ಅವ್ರಿಗೆ ದುಡ್ಡು. ಇಡೀ ದೇಶದಲ್ಲಿ ಎಲ್ಲರಿಗೂ ಸೇರಿ, ಎಲ್ಲ ರಾಜಕೀಯ ಪಕ್ಷಗಳಿಗೆ ಸೇರಿ 2,500 ಕೋಟಿ ಆಸ್ತಿ ಇಲ್ಲ. BJPಗೆ ಮಾತ್ರ 10,000 ಕೋಟಿ ರೂಪಾಯಿ. ದ ರಿಚೆಸ್ಟ್ ಪಾರ್ಟಿ ಇನ್ ಇಂಡಿಯಾ. ಅಂದರೆ ನಮ್ಮ ಚುನಾವಣೆಗೆ ಬೇಕು, ಖರ್ಚು ಮಾಡೋ ಸಾಲ್ತಾ ಇಲ್ಲ. 3,500 ಕೋಟಿ ರೂಪಾಯಿ ಲಾಸ್ಟ್ ಇಯರ್ ಖರ್ಚು ಮಾಡಿದ್ದಾರೆ. ಖರ್ಚು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟು ದುಡ್ಡು ಅವ್ರು BJP ಅಷ್ಟು ಹೇರಳವಾಗಿ ಸಂಗ್ರಹ ಮಾಡ್ತಾ ಇದ್ದಾರೆ. IT ದಾಳಿ ಮಾಡಿಸೋದು, ED ದಾಳಿ ಮಾಡಿಸೋದು, CBI ದಾಳಿ ಮಾಡಿಸೋದು, ಹಣವನ್ನು ಸಂಗ್ರಹ ಮಾಡೋದು, ಈ ಕೆಲಸವನ್ನು ಮಾಡ್ಕೊಂಡೇ ಬಂದಿದ್ದಾರೆ. ನೋಡಿ, ಅದು ಒಂದು ಭಾಗ. ಎರಡನೇದು, ಎಷ್ಟು ಕಿರುಕುಳ ಕೊಟ್ಟು ನೋಡ್ರಿ. ಯಾರೋ ಕಾರ್ ಕೊಂಡ್ಕೊಂಡ್ರೆ 7% ಇಂಟ್ರೆಸ್ಟ್ಗೆ ಕಾರ್ ಸಿಗ್ತದೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಲೋನ್ ಬೇಕು ಅಂತಂದರೆ 10ರಿಂದ 12% ಕೊಡಬೇಕು. ಇದು ಈ ದೇಶದಲ್ಲಿರ್ತಕ್ಕಂಥ ವ್ಯವಸ್ಥೆ. 10ರಿಂದ 12% ಇಂಟ್ರೆಸ್ಟ್ ಕೊಡಬೇಕು. ಅವನು ನಮ್ಮ ಸಿದ್ಧಾರ್ಥ ಹೆಗಡೆ ಅಂತ ಒಬ್ಬರಿದ್ದರು. 50,000 ಜನಗಳಿಗೆ ಉದ್ಯೋಗ ಕೊಟ್ಟಿದ್ರು ಅವರು. ಇವತ್ತು ಅವ್ರ ಕಂಪ್ನಿನಲ್ಲಿ ಬರೀ 3,000 ಜನ ಇದ್ದಾರೆ. 47,000 ಜನ ಎಲ್ಲೋದ್ರೂ ಗೊತ್ತಿಲ್ಲ. ಕೇಂದ್ರ ಸರ್ಕಾರಕ್ಕೆ ಉದ್ಯೋಗ ಕೊಡೋಕ್ಕೆ ಸಾಧ್ಯ ಆಗ್ತದಾ? ಆದರೆ ಅವರ ಕಿರುಕುಳದಿಂದ, ತೆರಿಗೆ ಭಯೋತ್ಪಾದನೆಯಿಂದ ಈ ತರ ಇಡೀ ದೇಶದಲ್ಲಿ ಕೆಲವರು ಸಾಯ್ತಾ ಇಲ್ಲ. ಈಗ ನಾನು ಹೇಳಿದ್ನಲ್ಲ, ಒಂದು ಉದಾಹರಣೆ ಕೊಟ್ಟಲ್ಲ ನಿಮಗೆ. ಈಗ ಎಂಪ್ಲಾಯ್ಸ್ ಕಡಿಮೆ ಆದ್ರದಕ್ಕೆ ಕೇಂದ್ರ ಸರ್ಕಾರ ಕಾರಣನ ಅಲ್ಲ, ಕೊಲಾಪ್ಸ್ ಆಯ್ತಲ್ಲ, ಎಂಪೈರ್ ಕೊಲಾಪ್ಸ್ ಆಯ್ತಲ್ಲ. ಉದ್ಯೋಗ ಸೃಷ್ಟಿ ಮಾಡಬೇಕಾದ್ರೆ ಯಾವ ಉದ್ಯಮಿಗಳು ಉದ್ಯೋಗ ಸೃಷ್ಟಿ ಮಾಡ್ತಾರೆ, ದೇಶಕ್ಕೆ ತೆರಿಗೆ ಕೊಡ್ತಾರೆ, ಆಸ್ತಿ ಮಾಡ್ತಾರೆ, ದೇಶಕ್ಕೆ ಆಸ್ತಿ ಆಗ್ತಾರೆ. ಇವತ್ತು ನಿಮ್ಮ ನಾಯಕರು ನಿಮ್ಮ ಪಾರ್ಟಿ ಮಾಡ್ತಾ ಇರುವಂತ ಈ ಆರೋಪ ಕೇಂದ್ರ ಸರ್ಕಾರ ಈ ಎಲ್ಲಾ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ಳುತ್ತೆ. ಕಾರಣ ಚುನಾವಣೆಗೆ ಉದ್ಯಮಿಗಳು ದುಡ್ಡು ಕೊಡಲಿಲ್ಲ ಅಂದ್ರೆ. ಕರೆಕ್ಟ್, ನಿಜ. ಯಾಕಂದರೆ ನೋಡಿ, ಉದಾಹರಣೆ ನಿಮ್ಗೆ ಹೇಳ್ತೀನಿ ನಾನು. ಎಲೆಕ್ಟ್ರೋಲ್ ಬಾಂಡ್ಸ್ ತೊಗೊಂಡು ಬಂದರು. ಆ ಸಮಯದಲ್ಲಿ IT ಯಾರ ಮೇಲೆ ದಾಳಿ ಮಾಡುತ್ತೆ, ED ಯಾರ ಮೇಲೆ ದಾಳಿ ಮಾಡುತ್ತೆ. ಒಂದು ಅರವಿಂದೋ ಫಾರ್ಮಾ ಅಂತ ಒಂದು ಏನು ಶರತ್ ಚಂದ್ರ ರೆಡ್ಡಿ ಅವನದಕ್ಕೆ ಡೈರೆಕ್ಟ್ರು. ಅವನ್ನ IT ದಾಳಿ ಮಾಡ್ತಾರೆ, ಹಿಡ್ಕೊಂಡೋಗಿ ED ದಾಳಿ ಮಾಡ್ತಾರೆ, ಹಿಡ್ಕೊಂಡೋಗಿ ಜೈಲ್ಗೆ ಹಾಕ್ತಾರೆ. ಜೈಲಲ್ಲಿದ್ದಾಗಲೇ 5 ಕೋಟಿ ರೂಪಾಯಿ ಎಲೆಕ್ಟ್ರೋಲ್ ಬಾಂಡ್ಸ್ ತಗೊಂತಾನೆ ಅವನು BJP ಕೊಡ್ತಾನೆ. ತದನಂತರ ಅವನ್ನ ಅಪ್ರೂವರ್ ಮಾಡಿಕೊಂಡು ಅವನ್ನ ಜಾಮೀನು ಕೊಟ್ಟು ಆಚೆಗೆ ಬಿಡಿಸ್ತಾರೆ. ಈಚೆಗೆ ಬಂದಮೇಲೆ 25 ಕೋಟಿ ರೂಪಾಯಿ ಕೊಡ್ತಾನೆ. ಈ ರೀತಿ ಸುಮಾರು 30 ಕಂಪನಿಗಳ ಮೇಲೆ ಇವರು ದಾಳಿ ಮಾಡ್ತಾರೆ. 14 ಕಂಪನಿಗಳು ಇವ್ರಿಗೆ ಚಂದ ಕೊಡ್ತಾರೆ. ಎಷ್ಟು ಮಟ್ಟಿಗೆ? 500 ಕೋಟಿ ರೂಪಾಯಿವರೆಗೂ. ಆ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಅವರು 500 ಕೋಟಿ ರೂಪಾಯಿ ಕೊಡ್ತಾರೆ. ಆ ರೀತಿ BJP IT-ನ ED-ನ ತಮ್ಮ ಆಸ್ತಿ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ 10,000 ಕೋಟಿ ರೂಪಾಯಿ ಇವತ್ತು BJPಯ ಆಸ್ತಿ. 2014ರಲ್ಲಿ 350 ಕೋಟಿ 400 ಕೋಟಿ ಇತ್ತೇನೋ, ಇವತ್ತು 10,000 ಕೋಟಿ ರೂಪಾಯಿ BJPಯ ಆಸ್ತಿ. ಎಲೆಕ್ಟ್ರೋಲ್ ಬಾಂಡ್ಸಲ್ಲೂ ಅವ್ರಿಗೆ ಇಡೀ ರಾಷ್ಟ್ರದಲ್ಲಿ ಯಾರಿಗೂ ಸಿಕ್ಕಿಲ್ಲ ಅಷ್ಟು ದುಡ್ಡು. ಎಲೆಕ್ಟ್ರೋಲ್ ಟ್ರಸ್ಟಿಂದನೂ ಅವ್ರಿಗೆ ದುಡ್ಡು. ಇಡೀ ದೇಶದಲ್ಲಿ ಎಲ್ಲರಿಗೂ ಸೇರಿ, ಎಲ್ಲ ರಾಜಕೀಯ ಪಕ್ಷಗಳಿಗೆ ಸೇರಿ 2,500 ಕೋಟಿ ಆಸ್ತಿ ಇಲ್ಲ. BJPಗೆ ಮಾತ್ರ 10,000 ಕೋಟಿ ರೂಪಾಯಿ. ದ ರಿಚೆಸ್ಟ್ ಪಾರ್ಟಿ ಇನ್ ಇಂಡಿಯಾ. ಅಂದರೆ ನಮ್ಮ ಚುನಾವಣೆಗೆ ಬೇಕು, ಖರ್ಚು ಮಾಡೋ ಸಾಲ್ತಾ ಇಲ್ಲ. 3,500 ಕೋಟಿ ರೂಪಾಯಿ ಲಾಸ್ಟ್ ಇಯರ್ ಖರ್ಚು ಮಾಡಿದ್ದಾರೆ. ಖರ್ಚು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟು ದುಡ್ಡು ಅವ್ರು BJP ಅಷ್ಟು ಹೇರಳವಾಗಿ ಸಂಗ್ರಹ ಮಾಡ್ತಾ ಇದ್ದಾರೆ. IT ದಾಳಿ ಮಾಡಿಸೋದು, ED ದಾಳಿ ಮಾಡಿಸೋದು, CBI ದಾಳಿ ಮಾಡಿಸೋದು, ಹಣವನ್ನು ಸಂಗ್ರಹ ಮಾಡೋದು, ಈ ಕೆಲಸವನ್ನು ಮಾಡ್ಕೊಂಡೇ ಬಂದಿದ್ದಾರೆ. ನೋಡಿ, ಅದು ಒಂದು ಭಾಗ. ಎರಡನೇದು, ಎಷ್ಟು ಕಿರುಕುಳ ಕೊಟ್ಟು ನೋಡ್ರಿ. ಯಾರೋ ಕಾರ್ ಕೊಂಡ್ಕೊಂಡ್ರೆ 7% ಇಂಟ್ರೆಸ್ಟ್ಗೆ ಕಾರ್ ಸಿಗ್ತದೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಲೋನ್ ಬೇಕು ಅಂತಂದರೆ 10ರಿಂದ 12% ಕೊಡಬೇಕು. ಇದು ಈ ದೇಶದಲ್ಲಿರ್ತಕ್ಕಂಥ ವ್ಯವಸ್ಥೆ. 10ರಿಂದ 12% ಇಂಟ್ರೆಸ್ಟ್ ಕೊಡಬೇಕು. ಅವನು ನಮ್ಮ ಸಿದ್ಧಾರ್ಥ ಹೆಗಡೆ ಅಂತ ಒಬ್ಬರಿದ್ದರು. 50,000 ಜನಗಳಿಗೆ ಉದ್ಯೋಗ ಕೊಟ್ಟಿದ್ರು ಅವರು. ಇವತ್ತು ಅವ್ರ ಕಂಪ್ನಿನಲ್ಲಿ ಬರೀ 3,000 ಜನ ಇದ್ದಾರೆ. 47,000 ಜನ ಎಲ್ಲೋದ್ರೂ ಗೊತ್ತಿಲ್ಲ. ಕೇಂದ್ರ ಸರ್ಕಾರಕ್ಕೆ ಉದ್ಯೋಗ ಕೊಡೋಕ್ಕೆ ಸಾಧ್ಯ ಆಗ್ತದಾ? ಆದರೆ ಅವರ ಕಿರುಕುಳದಿಂದ, ತೆರಿಗೆ ಭಯೋತ್ಪಾದನೆಯಿಂದ
ಈ ತರ ಇಡೀ ದೇಶದಲ್ಲಿ ಕೆಲವರು ಸಾಯ್ತಾ ಇಲ್ಲ. ಈಗ ನಾನು ಹೇಳಿದ್ನಲ್ಲ, ಒಂದು ಉದಾಹರಣೆ ಕೊಟ್ಟಲ್ಲ ನಿಮಗೆ, ಸಿದ್ಧಾರ್ಥ ಮೇಲೆ ಈಗ ಎಂಪ್ಲಾಯ್ಸ್ ಕಡಿಮೆ ಆದ್ರದಕ್ಕೆ ಕೇಂದ್ರ ಸರ್ಕಾರ ಕಾರಣನ ಅಲ್ಲ, ಕೊಲಾಪ್ಸ್ ಆಯ್ತಲ್ಲ, ಎಂಪೈರ್ ಕೊಲಾಪ್ಸ್ ಆಯ್ತಲ್ಲ. ಉದ್ಯೋಗ ಸೃಷ್ಟಿ ಮಾಡ್ಬೇಕಾದ್ರೆ ಯಾವ ಉದ್ಯಮಿಗಳು ಉದ್ಯೋಗ ಸೃಷ್ಟಿ ಮಾಡ್ತಾರೆ, ದೇಶಕ್ಕೆ ತೆರಿಗೆ ಕೊಡ್ತಾರೆ, ಆಸ್ತಿ ಮಾಡ್ತಾರೆ, ದೇಶಕ್ಕೆ ಆಸ್ತಿ ಆಗ್ತಾರೆ. ಇವತ್ತು ನಿಮ್ಮ ನಾಯಕರು, ನಿಮ್ಮ ಪಾರ್ಟಿ ಮಾಡ್ತಾ ಇರುವಂತ ಈ ಆರೋಪ, ಕೇಂದ್ರ ಸರ್ಕಾರ ಈ ಎಲ್ಲಾ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ಳುತ್ತೆ, ಕಾರಣ ಚುನಾವಣೆಗೆ ಉದ್ಯಮಿಗಳು ದುಡ್ಡು ಕೊಡ್ಲಿಲ್ಲ ಅಂದ್ರೆ. ಕರೆಕ್ಟ್, ನಿಜ. ಯಾಕಂದ್ರೆ ನೋಡಿ, ಉದಾಹರಣೆ ನಿಮ್ಗೆ ಹೇಳ್ತೀನಿ ನಾನು. ಎಲೆಕ್ಟ್ರೋಲ್ ಬಾಂಡ್ಸ್ ತಗೊಂಡು ಬಂದರು. ಆ ಸಮಯದಲ್ಲಿ IT ಯಾರ ಮೇಲೆ ದಾಳಿ ಮಾಡುತ್ತೆ, ED ಯಾರ ಮೇಲೆ ದಾಳಿ ಮಾಡುತ್ತೆ, ಒಂದು ಅರವಿಂದೋ ಫಾರ್ಮಾ ಅಂತ ಒಂದು ಏನು ಶರತ್ ಚಂದ್ರ ರೆಡ್ಡಿ ಅವನದಕ್ಕೆ ಡೈರೆಕ್ಟ್ರು, ಅವನ್ನ IT ದಾಳಿ ಮಾಡ್ತಾರೆ, ಹಿಡ್ಕೊಂಡೋಗಿ ED ದಾಳಿ ಮಾಡ್ತಾರೆ, ಹಿಡ್ಕೊಂಡೋಗಿ ಜೈಲ್ಗೆ ಹಾಕ್ತಾರೆ. ಜೈಲಲ್ಲಿದ್ದಾಗಲೇ 5 ಕೋಟಿ ರೂಪಾಯಿ ಎಲೆಕ್ಟ್ರೋಲ್ ಬಾಂಡ್ಸ್ ತಗೊಂತಾನೆ, ಅವನು BJP ಕೊಡ್ತಾನೆ. ತದನಂತರ ಅವನ್ನ ಅಪ್ರೂವರ್ ಮಾಡಿಕೊಂಡು ಅವನ್ನ ಜಾಮೀನು ಕೊಟ್ಟು ಆಚೆಗೆ ಬಿಡಿಸ್ತಾರೆ. ಈಚೆಗೆ ಬಂದಮೇಲೆ 25 ಕೋಟಿ ರೂಪಾಯಿ ಕೊಡ್ತಾನೆ. ಈ ರೀತಿ ಸುಮಾರು 30 ಕಂಪನಿಗಳ ಮೇಲೆ ಇವರು ದಾಳಿ ಮಾಡ್ತಾರೆ. 14 ಕಂಪನಿಗಳು ಇವ್ರಿಗೆ ಚಂದ ಕೊಡ್ತಾರೆ. ಎಷ್ಟು ಮಟ್ಟಿಗೆ? 500 ಕೋಟಿ ರೂಪಾಯಿವರೆಗೂ. ಆ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಅವರು 500 ಕೋಟಿ ರೂಪಾಯಿ ಕೊಡ್ತಾರೆ. ಆ ರೀತಿ BJP IT-ನ ED-ನ ತಮ್ಮ ಆಸ್ತಿ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ 10,000 ಕೋಟಿ ರೂಪಾಯಿ ಇವತ್ತು BJPಯ ಆಸ್ತಿ. 2014ರಲ್ಲಿ 350 ಕೋಟಿ 400 ಕೋಟಿ ಇತ್ತೇನೋ, ಇವತ್ತು 10,000 ಕೋಟಿ ರೂಪಾಯಿ BJPಯ ಆಸ್ತಿ. ಎಲೆಕ್ಟ್ರೋಲ್ ಬಾಂಡ್ಸಲ್ಲೂ ಅವ್ರಿಗೆ ಇಡೀ ರಾಷ್ಟ್ರದಲ್ಲಿ ಯಾರಿಗೂ ಸಿಕ್ಕಿಲ್ಲ ಅಷ್ಟು ದುಡ್ಡು. ಎಲೆಕ್ಟ್ರೋಲ್ ಟ್ರಸ್ಟಿಂದನೂ ಅವ್ರಿಗೆ ದುಡ್ಡು. ಇಡೀ ದೇಶದಲ್ಲಿ ಎಲ್ಲರಿಗೂ ಸೇರಿ, ಎಲ್ಲ ರಾಜಕೀಯ ಪಕ್ಷಗಳಿಗೆ ಸೇರಿ 2,500 ಕೋಟಿ ಆಸ್ತಿ ಇಲ್ಲ. BJPಗೆ ಮಾತ್ರ 10,000 ಕೋಟಿ ರೂಪಾಯಿ. ದ ರಿಚೆಸ್ಟ್ ಪಾರ್ಟಿ ಇನ್ ಇಂಡಿಯಾ. ಅಂದರೆ ನಮ್ಮ ಚುನಾವಣೆಗೆ ಬೇಕು, ಖರ್ಚು ಮಾಡೋ ಸಾಲ್ತಾ ಇಲ್ಲ. 3,500 ಕೋಟಿ ರೂಪಾಯಿ ಲಾಸ್ಟ್ ಇಯರ್ ಖರ್ಚು ಮಾಡಿದ್ದಾರೆ. ಖರ್ಚು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟು ದುಡ್ಡು ಅವ್ರು BJP ಅಷ್ಟು ಹೇರಳವಾಗಿ ಸಂಗ್ರಹ ಮಾಡ್ತಾ ಇದ್ದಾರೆ. IT ದಾಳಿ ಮಾಡಿಸೋದು, ED ದಾಳಿ ಮಾಡಿಸೋದು, CBI ದಾಳಿ ಮಾಡಿಸೋದು, ಹಣವನ್ನು ಸಂಗ್ರಹ ಮಾಡೋದು, ಈ ಕೆಲಸವನ್ನು ಮಾಡ್ಕೊಂಡೇ ಬಂದಿದ್ದಾರೆ. ನೋಡಿ, ಅದು ಒಂದು ಭಾಗ. ಎರಡನೇದು, ಎಷ್ಟು ಕಿರುಕುಳ ಕೊಟ್ಟು ನೋಡ್ರಿ, ಯಾರೋ ಕಾರ್ ಕೊಂಡ್ಕೊಂಡ್ರೆ 7% ಇಂಟ್ರೆಸ್ಟ್ಗೆ ಕಾರ್ ಸಿಗ್ತದೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಲೋನ್ ಬೇಕು ಅಂತಂದರೆ 10ರಿಂದ 12% ಕೊಡಬೇಕು. ಇದು ಈ ದೇಶದಲ್ಲಿರ್ತಕ್ಕಂಥ ವ್ಯವಸ್ಥೆ. 10ರಿಂದ 12% ಇಂಟ್ರೆಸ್ಟ್ ಕೊಡಬೇಕು. ಅವನು ನಮ್ಮ ಸಿದ್ಧಾರ್ಥ ಹೆಗಡೆ ಅಂತ ಒಬ್ಬರು ಇದ್ದರು. 50,000 ಜನಗಳಿಗೆ ಉದ್ಯೋಗ ಕೊಟ್ಟಿದ್ರು ಅವರು. ಇವತ್ತು ಅವ್ರ ಕಂಪ್ನಿನಲ್ಲಿ ಬರೀ 3,000 ಜನ ಇದ್ದಾರೆ. 47,000 ಜನ ಎಲ್ಲೋದ್ರೂ ಗೊತ್ತಿಲ್ಲ. ಕೇಂದ್ರ ಸರ್ಕಾರಕ್ಕೆ ಉದ್ಯೋಗ ಕೊಡೋಕ್ಕೆ ಸಾಧ್ಯ ಆಗ್ತದಾ? ಆದರೆ ಅವರ ಕಿರುಕುಳದಿಂದ, ತೆರಿಗೆ ಭಯೋತ್ಪಾದನೆಯಿಂದ ಈ ತರ ಇಡೀ ದೇಶದಲ್ಲಿ ಕೆಲವರು ಸಾಯ್ತಾ ಇಲ್ಲ. ಈಗ ನಾನು ಹೇಳಿದ್ನಲ್ಲ, ಒಂದು ಉದಾಹರಣೆ ಕೊಟ್ಟಲ್ಲ ನಿಮಗೆ, ಈಗ ಎಂಪ್ಲಾಯ್ಸ್ ಕಡಿಮೆ ಆದ್ರದಕ್ಕೆ ಕೇಂದ್ರ ಸರ್ಕಾರ ಕಾರಣನ ಅಲ್ಲ, ಕೊಲಾಪ್ಸ್ ಆಯ್ತಲ್ಲ, ಎಂಪೈರ್ ಕೊಲಾಪ್ಸ್ ಆಯ್ತಲ್ಲ. ಉದ್ಯೋಗ ಸೃಷ್ಟಿ ಮಾಡ್ಬೇಕಾದ್ರೆ ಯಾವ ಉದ್ಯಮಿಗಳು ಉದ್ಯೋಗ ಸೃಷ್ಟಿ ಮಾಡ್ತಾರೆ, ದೇಶಕ್ಕೆ ತೆರಿಗೆ ಕೊಡ್ತಾರೆ, ಆಸ್ತಿ ಮಾಡ್ತಾರೆ, ದೇಶಕ್ಕೆ ಆಸ್ತಿ ಆಗ್ತಾರೆ. ಇವತ್ತು ನಿಮ್ಮ ನಾಯಕರು, ನಿಮ್ಮ ಪಾರ್ಟಿ ಮಾಡ್ತಾ ಇರುವಂತ ಈ ಆರೋಪ, ಕೇಂದ್ರ ಸರ್ಕಾರ ಈ ಎಲ್ಲಾ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ಳುತ್ತೆ, ಕಾರಣ ಚುನಾವಣೆಗೆ ಉದ್ಯಮಿಗಳು ದುಡ್ಡು ಕೊಡ್ಲಿಲ್ಲ ಅಂದ್ರೆ. ಕರೆಕ್ಟ್, ನಿಜ. ಯಾಕಂದರೆ ನೋಡಿ, ಉದಾಹರಣೆ ನಿಮ್ಗೆ ಹೇಳ್ತೀನಿ ನಾನು. ಎಲೆಕ್ಟ್ರೋಲ್ ಬಾಂಡ್ಸ್ ತೊಗೊಂಡು ಬಂದರು. ಆ ಸಮಯದಲ್ಲಿ IT ಯಾರ ಮೇಲೆ ದಾಳಿ ಮಾಡುತ್ತೆ, ED ಯಾರ ಮೇಲೆ ದಾಳಿ ಮಾಡುತ್ತೆ, ಒಂದು ಅರವಿಂದೋ ಫಾರ್ಮಾ ಅಂತ ಒಂದು ಏನು ಶರತ್ ಚಂದ್ರ ರೆಡ್ಡಿ ಅವನದಕ್ಕೆ ಡೈರೆಕ್ಟ್ರು, ಅವನ್ನ IT ದಾಳಿ ಮಾಡ್ತಾರೆ, ಹಿಡ್ಕೊಂಡೋಗಿ ED ದಾಳಿ ಮಾಡ್ತಾರೆ, ಹಿಡ್ಕೊಂಡೋಗಿ ಜೈಲ್ಗೆ ಹಾಕ್ತಾರೆ. ಜೈಲಲ್ಲಿದ್ದಾಗಲೇ 5 ಕೋಟಿ ರೂಪಾಯಿ ಎಲೆಕ್ಟ್ರೋಲ್ ಬಾಂಡ್ಸ್ ತಗೊಂತಾನೆ, ಅವನು BJP ಕೊಡ್ತಾನೆ. ತದನಂತರ ಅವನ್ನ ಅಪ್ರೂವರ್ ಮಾಡಿಕೊಂಡು ಅವನ್ನ ಜಾಮೀನು ಕೊಟ್ಟು ಆಚೆಗೆ ಬಿಡಿಸ್ತಾರೆ. ಈಚೆಗೆ ಬಂದಮೇಲೆ 25 ಕೋಟಿ ರೂಪಾಯಿ ಕೊಡ್ತಾನೆ. ಈ ರೀತಿ ಸುಮಾರು 30 ಕಂಪನಿಗಳ ಮೇಲೆ ಇವರು ದಾಳಿ ಮಾಡ್ತಾರೆ. 14 ಕಂಪನಿಗಳು ಇವ್ರಿಗೆ ಚಂದ ಕೊಡ್ತಾರೆ. ಎಷ್ಟು ಮಟ್ಟಿಗೆ? 500 ಕೋಟಿ ರೂಪಾಯಿವರೆಗೂ. ಆ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಅವರು 500 ಕೋಟಿ ರೂಪಾಯಿ ಕೊಡ್ತಾರೆ. ಆ ರೀತಿ BJP IT-ನ ED-ನ ತಮ್ಮ ಆಸ್ತಿ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ 10,000 ಕೋಟಿ ರೂಪಾಯಿ ಇವತ್ತು BJPಯ ಆಸ್ತಿ. 2014ರಲ್ಲಿ 350 ಕೋಟಿ 400 ಕೋಟಿ ಇತ್ತೇನೋ, ಇವತ್ತು 10,000 ಕೋಟಿ ರೂಪಾಯಿ BJPಯ ಆಸ್ತಿ. ಎಲೆಕ್ಟ್ರೋಲ್ ಬಾಂಡ್ಸಲ್ಲೂ ಅವ್ರಿಗೆ ಇಡೀ ರಾಷ್ಟ್ರದಲ್ಲಿ ಯಾರಿಗೂ ಸಿಕ್ಕಿಲ್ಲ ಅಷ್ಟು ದುಡ್ಡು.